ನಮ್ಮ ಫೇಸಲ್ಲಿ ಇಷ್ಟು ಚಿಕ್ಕ ಏರಿಯಾದಲ್ಲಿ 7000 ಎಕ್ಸ್ಪ್ರೆಷನ್ಸ್ ಬರುತ್ತೆ ಅಂತೆ. ನನ್ನ ಫೇಸಲ್ಲಿ ಮಾತ್ರ ಅಲ್ಲ, ನೋಡೋ ನಿಮ್ಮ ಫೇಸಲ್ಲಿ ಸಹ ಇಷ್ಟು ಎಕ್ಸ್ಪ್ರೆಷನ್ಸ್ ಬರುತ್ತೆ. ಆ್ಯಂಡ್ ಅದೇ ನಮ್ಮ ಹತ್ರ ಒಬ್ರು ಬಂದು ಅವ್ರ ಜೊತೆ ಮಾತಾಡಬೇಕಾ ಬೇಡವಾ ಅನ್ನೋದಕ್ಕೆ ಇರೋ ಒಂದು ಡೋರ್ ಮ್ಯಾಟ್ ಅಂತ ಹೇಳ್ತಾರೆ. ಫೇಸ್ನ ನೋಡಿ ಇವ್ರನ್ನ ನಾವು ಅಪ್ರೋಚ್ ಮಾಡ್ಬೋದಾ ಬೇಡವಾ ಅಂತ ತುಂಬ ಜನ ಥಿಂಕ್ ಮಾಡ್ತಾರೆ. ಅದನ್ನೆಲ್ಲ ಮೀರಿ ನಮ್ಮ ಲೈಫಲ್ಲಿ ಆಗೋ ಮೆಜಾರಿಟಿ ಆದ ಸಕ್ಸಸ್ಗೆ 85% ರೀಸನ್ ಏನಂದರೆ ನಮ್ಮ ಕಮ್ಯುನಿಕೇಷನ್ನೇ ಅಂತ ಹೇಳ್ತಿದ್ದಾರೆ. ಬಟ್ ನಮ್ಮ ಬಾಡಿ ಲ್ಯಾಂಗ್ವೇಜಿಂದ ಸ್ಟಾರ್ಟ್ ಆಗಿ ನಮ್ಮ ಕಮ್ಯುನಿಕೇಷನಿಂದ ಎಲ್ಲನೂ ಇದನ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಸೊ ನಮ್ಮ ಸಕ್ಸಸ್ಗೆ 85% ಕಮ್ಯುನಿಕೇಷನ್ನೇ ಮೇಯ್ನ್ ಆದ ವಿಷಯ. ಅಂದರೆ ಹೇಗೆ ಎಲ್ಲರ ಹತ್ರ ಮಾತಾಡಬೇಕು ಅನ್ನೋ ಬುಕ್ಗೆ ಹೌ ಟು ಟಾಕ್ ಟು ಎನಿವನ್ ರಿಟನ್ ಬೈ ಲೇಲ್ ಲೋನ್ನೆಸ್. ಒಂದು ಪಾರ್ಟಿ ಇಲ್ಲಾಂದರೆ ಒಂದು ರೂಮ್ ಫುಲ್ಲು ತುಂಬ ಜನರಿದ್ದಾರೆ. ನೀವು ಯಾರ ಜೊತೆನೂ ಮಾತಾಡ್ತಿದ್ದೀರಾ. ಆ ಟೈಮಲ್ಲಿ ಒಬ್ಬ ಪೊಟೆನ್ಷಿಯಲ್ ಕ್ಲೈಂಟ್ ನಿಮ್ಮ ಕಡೆ ಬರ್ತಿದ್ದಾರೆ, ಇಲ್ಲ ನಿಮಗೆ ಇಷ್ಟ ಆಗೋ ಪರ್ಸನ್. ಇವ್ರು ಬಂದು ನನ್ನ ಜೊತೆ ಮಾತಾಡಿದ್ರೆ ಸಖತ್ತಾಗಿರುತ್ತೆ ಅಪ್ಪ ಅಂತ ಫೀಲ್ ಆಗೋ ಒಬ್ಬ ವ್ಯಕ್ತಿ ಬರ್ತಿದ್ದಾರೆ ಅಂದರೆ ಅವ್ರಿಗೆ ನೀವು ಯಾವ ರೀತಿ ಅಟೆನ್ಷನ್ ಕೊಡ್ತೀರೋ ಅದರ ಮೇಲೇ ಈ ಕಾನ್ವರ್ಸೇಷನ್ ಇವತ್ತಿಗೆ ಮುಗ್ದೋಗುತ್ತಾ ಇಲ್ಲ ಅದು ಕಂಟಿನ್ಯೂ ಆಗುತ್ತಾ ಅನ್ನೋದು ಗೊತ್ತಾಗುತ್ತೆ. ಸೊ ಅದಕ್ಕೆ ಇವರು ಏನು ಹೇಳ್ತಿದ್ದಾರೆ ಅಂದರೆ, ಒಂದು ಮಗು ಬಂತು, ಆ ಮಗು ನಾವು ಮಾತಾಡ್ತಿರೋವಾಗ ಮಿಡ್ಲಲ್ಲಿ ಬಂದರೆ ಏನು ಮಾಡ್ತೀವಿ, ಸಡನ್ನಾಗಿ ತಿರುಗಿ ಏನೋ ಪುಟ್ಟ ಬೇಬಿ ಅದು ಇದು ಅಂತ ನಾವು ಕಂಪ್ಲೀಟಾಗಿ ಆ ಮಗು ಕಡೆ ತಿರುಗಿಬಿಡ್ತೀವಲ್ಲ. ಅದೇ ರೀತಿ ನಮ್ಮ ಹತ್ರ ಮಾತಾಡೋಕ್ಕೆ ಬರ್ತಿರೋ ಪರ್ಸನ್ನ ಸ್ಪೆಷಲ್ಲಾಗಿ ಫೀಲ್ ಮಾಡಿಸೋಕೆ ನಮ್ಮ ಫುಲ್ ಬಾಡಿನ ಟುವರ್ಡ್ಸ್ ಅವ್ರ ಕಡೆ ತಿರುಗಿಸ್ಬೇಕಂತೆ. ತಲೆ ನಮ್ಮ ಹತ್ರ ತಿರುಗಿಸಿ ಓ ಹಾಯ್ ನೈಸ್ ಟು ಮೀಟ್ ಯು ಅಂತ ಹೇಳಿದೆ ಕಂಪ್ಲೀಟಾಗಿ ಅವರ ಕಡೆ ಟರ್ನ್ ಆಗಿ ಹಾಯ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಫುಲ್ ಬಾಡಿನ ಅವ್ರ ಕಡೆ ಫೇಸ್ ಮಾಡಿದ್ದೀವಿ ಅಂದರೆ ಅವರು ತುಂಬ ಸ್ಪೆಷಲ್ಲಾಗಿ ಫೀಲ್ ಮಾಡ್ತಾರಂತೆ. ಇದೆಲ್ಲ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ನಡೆಯುವಂಥ ವಿಷಯಗಳು. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಬೇಕಂದ್ರೆ ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ತುಂಬ ಯೂಸ್ಫುಲ್ ಇರುತ್ತೆ, ಮಿಸ್ ಮಾಡದೆ ನೋಡಿ.